ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈದು ಸವರ್ದ ಕೂಡ ಭಾಳ ಜನರು ಹಿಂದೂ ಮುಸ್ಲಿಂ ಅಂತಕ್ಕಂಥ ಜನರು ಒಬ್ರಿಗೊಬ್ಬರು ಪ್ರೀತಿ ವಿಶ್ವಾಸ ಜೊತೆಗೆ ನಾವು ಬೆರೆತು ಸಂತೋಷವಾಗಿ ಬಾಳೆ ಮಾಡ್ತಕ್ಕಂಥ ಕೆಲಸ ಜಮಾತಿ ಇಸ್ಲಾಮನ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ದಿವಸ ಹಿಂದಿನ ಕೆಲವು ದಿವಸದಿಂದ ಕೂಡ ಈ ಒಂದು ಪರಿಪಾಠ ನಾವು ನೋಡ್ತಾ ಇದ್ದೀವಿ. ಇವತ್ತು ರಂಜಾನ್ ಹಬ್ಬದಲ್ಲಿ ನಾವು ನೋಡಿದಾಗ ಇವತ್ತು ಅವರು ನಡೆಸತಕ್ಕಂಥ ಒಂದು ತಿಂಗಳ ಪರ್ಯಂತ ಉಪವಾಸ ಕೈಗೊಂಡು ಈ ರಂಜಾನ್ ಹಬ್ಬ ಮಾಡತಕ್ಕಂಥ ಮಾಡ್ತಕ್ಕಂಥ ಇದರಲ್ಲಿ ಇವತ್ತು ಮಕ್ಕಳು ಸಹಿತ ಚಿಕ್ಕ ಮಕ್ಕಳು ಸಹಿತ ಇವತ್ತು ಒಂದು ತಿಂಗಳವರೆಗೂ ಉಪವಾಸ ಇದ್ದು ನೀರು ಕುಡಿಲಾರ್ದಂಗೆ ಉಪವಾಸ ಇರ್ತಾರಂದರೆ ಅದು ಭಾಳ ದೇವರ ಮಹಿಮೆ ಅಂತ ನಾನು ಹೇಳ್ಬೇಕಾಗ್ತದೆ. ಇವತ್ತು ನಾವು ಒಂದು ತಾಸು 2 ತಾಸು ಈ ಕಡಿ ಬಿಸಿಲಲ್ಲಿ ನಾವು ಒಂದು ಗ್ಲಾಸ್ ನೀರು ಕುಡಿಯೋದು ಬಟ್ಟೆ ಎಷ್ಟೋ ಆಗ್ತದೆ ಅಂಥ ಇದರೆಲ್ಲ ಅವರೇನಪ್ಪ ಅಂದರೆ ನೀರು ಕುಡಿಯೋದು ಉಪವಾಸ ಮಾಡ್ತಕ್ಕಂಥ ಕೆಲಸ ಮಕ್ಕಳು ಮಾಡ್ತಾರೆ, ಮಕ್ಕಳ ಜೊತೆಗೆ ವೃದ್ಧರು ಮಾಡ್ತಾರೆ. ಅಂದಾಗ ಆ ಅಲ್ಲ ಅವ್ರ ಜೊತೆಗೆ ಇದನ್ನಂತ ನಾವು ಹೇಳ್ಬೇಕಾಗ್ತದೆ. ಆ ದೇವರು ಅವ್ರ ಜೊತೆಗೆ ಇರಲಿದ್ರೆ ಆ ವ್ರತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಅದನ್ನು ಪರಿಗಣಿಸ್ಬೇಕಾಗ್ತದೆ. ಹಾಗಾಗಿ ಇದೊಂದು ಪವಿತ್ರವಾದ ರಂಜಾನ್ ಹಬ್ಬ ಅಂತ ನಾನು ಹೇಳಬೇಕಾದ್ರೆ ಇವತ್ತು ಹಿಂದೂ ಮುಸ್ಲಿಮ್ಸು ನಾವು ಒಬ್ಬರಿಗೊಬ್ಬರು ಕೈ ಕಲಿಸೋದ್ರ ಜೊತೆಗೆ ಬೆರೆತು ಇವತ್ತು ನೀವು ಒಂದೇ ಎಂಬ ಒಂದು ರೀತಿಯಲ್ಲಿ ಸಂಕೇತವನ್ನು ಮಾಡಿ ಜನರಿಗೆ ಇವತ್ತು ಸಹಬಾಳ್ವೆ ಮಾಡ್ತಕ್ಕಂಥ ಕೆಲಸ ಇವತ್ತು ಜಮಾತೆ ಇಸ್ಲಾಮನವರು ಮಾಡಿದಾರಲ್ಲ, ಅದು ಮೆಚ್ಚುಗೆ ಪಡಿತಕ್ಕಂಥದ್ದು. ಜಮಾತಿ ಇಸ್ಲಾಂನವರು ಇನ್ನು ಮುಂದೆ ನೋಡಿದಾಗ ಇವತ್ತೇನಪ್ಪ ಅಂದರೆ ಸಮಾಜದಲ್ಲಿ ಒಡುಕು ತೊಡಕುಗಳೇನಿದ್ರೆ ಒಡೆದಾಗತಕ್ಕಂಥ ಕೆಲಸ ಈ ಜಮಾತಿ ಇಸ್ಲಾಂನವರು ಮಾಡ್ತಾರಲ್ಲ, ಅದು ಭಾಳ ಮುಖ್ಯ ಅಂತ ನಾನು ಹೇಳ್ಬೇಕಾಗ್ತದೆ. ಇವು ಸಮಾಜದಲ್ಲಿ ಯಾವುದೇ ಸಮಾಜ ಆಗಲಿ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ, ಆ ಸಮಾಜದಲ್ಲಿ ಒಡುಕು ತೊಡಕುಗಳನ್ನು ಪರಿಹಾರ ಕಂಡುಕೊಂಡು ಅದು ಪರಿಹಾರ ಮಾಡಿದಾಗ ಮಾತ್ರ ನಮ್ಮ ಸಹಬಾಳ್ವೆ ಸಮಾಧಾನ ಶಾಂತಿ ಎಲ್ಲ ಸಿಗ್ತದೆ ಅಂತಕ್ಕಂಥ ಮಾತು ಕೂಡ ನಾವು ಹೇಳಬೇಕಾಗ್ತದೆ. ಹೇಳಿ ಅದ್ರ ಜೊತೆಗೆ ನಾವು ಬಾಳಬೇಕಾಗ್ತದೆ. ಇಂಥ ಒಂದು ಸುಸಂಧಿ, ಇಂಥ ಒಂದು ಸಂದರ್ಭದಲ್ಲಿ ಜಮಾತಿ ಇಸ್ಲಾಮ ಇವತ್ತು ಮಾಡ್ತಕ್ಕಂಥ ಕೆಲಸ ನಾವು ನೋಡಿದಾಗ ನಾವು ಅವ್ರನ್ನ ಎಷ್ಟು ನಾವು ಬೆಳೆಸಿ ಅವ್ರ ಧ್ಯಾನ ಮಾಡಿದ್ರು ಕಮ್ಮಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆಪಡ್ತೀವಿ. ಇಂಥ ಒಂದು ಸೌಹಾರ್ದ ಇವತ್ತು ಬ್ಯಾಗವಟ ಬಸನಗೌಡರು ಹೇಳಿದಿರಲ್ಲ, ನಮ್ಮ ಮಾಜಿ MLA ಅವರು, ಇವತ್ತು ನಾವು ಪ್ರದೇಶಗಳಲ್ಲಿ ನೋಡಿದಾಗ ಒಬ್ಬರಿಗೊಬ್ಬರು ಕಚ್ಚಾಡಿ ದಿವಸ ಇವತ್ತೇನಪ್ಪ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ನಾನು ನೀನು ಅಂತಕ್ಕಂಥ ರೀತಿಯಲ್ಲಿ ಕಚ್ಚಾಡಿ ಸಾಯ್ತಕ್ಕಂಥದ್ದು ನೋಡಿದಾಗ ಇವತ್ತು ನಮ್ಮ ಭಾರತ ದೇಶದಲ್ಲಿ ಭಾಳ ಚೆನ್ನಾಗಿದ್ದೀವಿ, ನಾವು ಸುಖವಾಗಿದ್ದೀವಿ, ನಾವು ಸಂತೋಷದಿಂದ ಇದ್ದೀವಿ ನಾವು ಅಂತಕ್ಕಂಥ ಕೆಲಸ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು TV ಯಲ್ಲಿ ನೋಡ್ರಿ, ಅದು ನೋಡಿದ್ರೆ ನಮಗೆ ಒಂಥರ ಆಗ್ತದೆ. ಮಕ್ಕಳು, ಹೆಣ್ಮಕ್ಕಳು ಇವತ್ತು ಯಾರೇ ಸಂಬಂಧ ಇರತಕ್ಕಂಥ ಈ ವೃದ್ಧಾಪ್ಯ ಜನರು ಎಷ್ಟು ಚಂದವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು, ಆಫೀಸುಗಳು ಇವತ್ತು ಸ್ಮಶಾನ ಕಾಣ್ತವೆ. ಇವು ಅಂಥವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾವುದೇ ನಡೀತಕ್ಕಂಥ ರೀತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು. ಎಷ್ಟು
ಇವತ್ತು ಮುಸ್ಲಿಂ ಬಾಂಧವರು ನಮ್ಮ ಭಾರತ ದೇಶದಲ್ಲಿ ಇದ್ದರೂ ಕೂಡ ಅವರು ಎಂದೂ ನಾವು ಮುಸ್ಲಿಮ್ಸ್ ಒಂದೇ ಎಂಬತಕ್ಕಂಥ ಕೆಲಸ ಇವತ್ತು ಮುಸ್ಲಿಂ ಜನಾಂಗದವರು ಮಾಡ್ತಾರೆ ಅಂತಕ್ಕಂಥ ಮತ್ತು ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಇವತ್ತು ಆ ಸಂಕೇತ ಇರಲಿದ್ರೆ, ಆ ಸಂತೋಷ ಇರಲಿದ್ರೆ, ಆ ಮಾತು ಇರಲಿದ್ರೆ ನಾವು ಕೂಡ ಇವತ್ತು ಇರಾನ್ ಅಮೆರಿಕದಾಗ ಆದರೆ ಭಾರತ ದೇಶ ಎಂದೂ ಆ ರೀತಿ ಆಗದಿಲ್ಲ ಅಂತಕ್ಕಂಥ ಒಂದು ಸಂಕೇತದ ಒಂದು ಇದು ಸೌಹಾರ್ದ ಕೂಟ ಅಂತ ಹೇಳ್ಬೇಕು, ಅದು ತಪ್ಪಿಲ್ಲ. ಹಾಗಾಗಿ ಇಂಥ ಒಂದು ಸೌಹಾರ್ದ ಕೂಟಗಳು ಇವತ್ತು ಒಬ್ಬರಿಗೊಬ್ಬರು ಮಾಡಿ ಇವತ್ತು ಸಮಾಜದಲ್ಲಿ ಏನೋ ನೆಮ್ಮದಿ ತರ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿಸಿ ಏನು 4 ಮಾತುಗಳು ಆಡೋದಕ್ಕೆ ಅವಕಾಶ ಕೊಟ್ಟಂಥ ಜಮಾತಿ ಇಸ್ಲಾಂ ಅವರಿಗೆ ವಹಿಸಿ 4 ಮಾತುಗಳು ನಾನು ವಿರಾಮ ಕೊಡ್ತೀನಿ. ಭಾಳ ಅವಶ್ಯಕತೆ ಬಿದ್ದುಬಿಟ್ಟವೆ ಇವು ಇಂಥವು ಕಾರ್ಯಕ್ರಮಗಳು ಮಾಡಬೇಕಂತಕ್ಕಂಥ ವಿಚಾರ. ಒಂದೊಂದು ಕಡೆಗೆ ನೋಡಿದಾಗ ಒಂದೊಂದು ಕಡೆಗೆ ಇಡೀ ಜಗತ್ತಿನಲ್ಲಿ ಒಂದು ಶಾಂತಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಇವತ್ತು. ಯಾವುದೇ ಒಂದು ದೇಶ ಇರಲಿ ಶಾಂತಿಯಿಂದ ಬಾಳಬೇಕು, ಶಾಂತಿ ಇರಬೇಕಂತಕ್ಕಂಥದ್ದು ಕೂಡ ಎಲ್ಲರದು ಕೂಡ ಒಂದು ಅನಿಸಿಕೆ. ಯಾರೇ ಪೂಜ್ಯರು ಕೂಡ ಶಾಂತಿ ಇರಬೇಕು, ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಶಾಂತಿ ಬರ್ಬೇಕಂತಕ್ಕಂಥ ಒಂದು ವಿಚಾರದಿಂದ ಇಂಥ ಸೌಹಾರ್ದ ಕೂಟಗಳು ನಡಿಬೇಕಾಗಿದೆ. ನಾವೆಲ್ಲರೂ ಕೂಡ ಹಿಂದಿರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮರಂಥ ಜೀವನಗಳು ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿದ್ದೇವೆ. ಎಷ್ಟೋ ಜನರು ನಾವು ಎಷ್ಟೆಷ್ಟೋ ದಿವಸದಿಂದ ರಾಜಕೀಯ ನೋಡಿದ್ದೀವಿ, ಬೇರೆ ಬೇರೆ ದೇಶದ ಬಂದು ಆಳಿದ್ದಾರೆ. ಅವೆಲ್ಲವೂ ನೋಡಿದಾಗ ಇವತ್ತು ನಮ್ಮ ಯುವಕರಲ್ಲಿ ಸೌಹಾರ್ದ ಬೆಳೆಸಬೇಕಾಗಿದೆ. ಇವತ್ತು ಎಲ್ಲ ಯುವಕರಲ್ಲಿ, ನಾನು ಒಂದು ಧರ್ಮದ ಯುವಕರಲ್ಲ, ಎಲ್ಲ ಧರ್ಮದಲ್ಲಿ ಒಂದು ಸೌಹಾರ್ದ ಕಾಪಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು ನೋಡಿದರೆ ಇರಾನ್ ಯುದ್ಧ, ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳು ನೋಡಿದರೆ ನಮ್ಮ ದೇಶ 1000 ಪಾಲಿಗೆ ನಾವು ಭಾಳ ಧನ್ಯರಾಗಿದ್ದೀವಿ. ಇವತ್ತು ಅಲ್ಲಿ ಅವ್ರ ಮೇಲೆ ಇವರು ಮಿಸೈಲ್ ಹಾಕ್ತಾರೆ, ಇವ್ರ ಮೇಲೆ ಅವ್ರು ಮಿಸೈಲ್ ಹಾಕ್ತಾರೆ, ಅವರು ಇವ್ರು ನೋಡಿತಾರೆ, ಇವರು ಅವ್ರು ನೋಡಿತಾರೆ. ಒಂದು ಶಾಂತಿ ಜಗತ್ತಿನಲ್ಲಿ ಇಲ್ಲದಂಥ ಒಂದು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಅದಕ್ಕೆಲ್ಲರೂ ನೀವೆಲ್ಲರೂ ಕೂಡ ನಾವೆಲ್ಲರೂ ಅದನ್ನು ಗಮನ ಹರಿಸ್ಬೇಕಾಗಿದೆ. ಪ್ರತಿಯೊಬ್ಬರು ಗಮನ ಹರಿಸ್ತಕ್ಕಂಥ ಒಂದು ವಿಷಯ ಇದೆ. ಇವತ್ತು ಭಾರತ ದೇಶದಲ್ಲಿ ಎಂಥ ಪರಿಸ್ಥಿತಿ ಇದ್ದರೂ ನಾವೆಲ್ಲರೂ ಅಣ್ಣತಮ್ಮರಾಗಿ ಬದುಕ್ತಾ ಇದ್ದೀವಿ. ಅದರಲ್ಲಿ ಮಾನ್ವಿ ಪಟ್ಟಣದಲ್ಲಿ ನಾವೆಲ್ಲರೂ ಕೂಡ ಅಣ್ಣತಮ್ಮರಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಯಾರು ಕೂಡ ಎಂಥ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಎಲ್ಲಿ ಕೂಡ ಗಲಾಟೆ ಆಗಲಾರದಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಯುವ ಪೀಳಿಗೆಗೆ ನಾವೆಲ್ಲರೂ ಹಿರಿಯದಾದಂಥ ನಮ್ಮ ಮನೆಗೆ ಅವ್ರಿಗೊಂದು ಸಂಸ್ಕೃತಿ ಕಲಿಸ್ಬೇಕಾಗಿದೆ. ಇವತ್ತು ಎಲ್ಲರೂ ಸಹಬಾಳ್ವೆತ್ವದಿಂದ ಇರಬೇಕು, ನಾವೆಲ್ಲರೂ ಅಣ್ಣ ತಮ್ಮರಂತೆ ಇರಬೇಕು. ಇಂಥ ಒಂದು ಪರಿಸ್ಥಿತಿಗಳು ಮಾಡಬೇಕಾದಾಗ ಇವತ್ತು ಅವಶ್ಯವಾಗಿ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ಮಾಡ್ತಾರೆ. ಇವತ್ತು ಯಾರೇ ಇರಲಿ, ಅವರವ್ರ ಧರ್ಮ, ಅವರವ್ರ ಆಚರಣೆ, ಅವರವರು ಬಿಟ್ಟಂಥ ವಿಷಯ. ಆದರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಂದು ದೇಶ ಶಾಂತಿ ಇರಬೇಕಂತ ನಾವೆಲ್ಲರೂ ಕಾಪಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಪೂಜ್ಯರು ಕೂಡ ಇವಾಗ ಮಾತಾಡ್ತಾರೆ, ಎಲ್ಲರೂ ಒಂದು ದೇಶದಲ್ಲಿ ಶಾಂತಿ ನೆಲೆಸಲಿ, ನಾವೆಲ್ಲರೂ ಉತ್ತಮವಾಗಿ ಬೆಳೀಲಿ, ಇನ್ನು ಮುಂದೆ ದೇಶ ಉದ್ಧಾರ ಆಗಲಂತ ನಾವೆಲ್ಲರೂ ಹೇಳಿ ಇವತ್ತೆಲ್ಲರಿಗೂ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಕರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೆ. ನೆಮ್ಮದಿಯಾಗಿರ್ತೀವಿ, ನೀ ಏನ್ ಚಿಂತೆ ಮಾಡಬೇಡ ಅಂದ್ರೆ ಅಮ್ಮ ಹೇಳ್ದಂಗೆ ಯಾರು ಬರ್ಲಿಲ್ಲ ಅಂತ ಕಿತ್ಲಿಲ್ಲ ಅಂತೆ. ಮತ್ತೊಂದು ತಿಂಗಳು ಹೋದ ಮೇಲೆ ಬಹಳ ಬೇಜಾರಾಗಿ ಆ ಓನರ್ ಹೇಳ್ಕೊಂಡಂತ ತನಗೆ ತಾನೇ, ನಾನು ಮಕ್ಕಳಿಗೆ ಹೇಳಿದೆ, ಕೂಲಿಯರಿಗೆ ಹೇಳಿದೆ, ಯಾರು ಈ ಕೆಲಸ ಮಾಡ್ಲಿಲ್ಲ, ನಾಳೆ ಬಂದು ಇವನ್ನೆಲ್ಲವನ್ನ ಕಿತ್ತಿ ಹಾಕ್ತೀನಿ ಅಂತ ತಿಳ್ಕೊಂಡು ಹೇಳ್ಕೊಂಡಂತೆ. ಅದನ್ನ ಕೇಳಿಸ್ಕೊಂಡಂತ ಗುಬ್ಬಿ ಮರಿಗಳು ಮತ್ತೆ ಭಯಬಿದ್ದು ಅಮ್ಮನಿಗೆ ಹೇಳಿದ್ವಂತೆ, ಇಲ್ಲಿಂದ ಅಮ್ಮ ಹೇಳಿತಂತೆ, ಹಂಗಾದ್ರೆ ನಾಳೆ ಆ ವ್ಯಕ್ತಿ ಬಂದು ಕಿತ್ತಾನೆ, ನಾವು ಜಾಗ ಖಾಲಿ ಮಾಡಬೇಕು ಅಂತ ಹೇಳಿತಂತೆ. ಈ ಕಥೆಯ ತಾತ್ಪರ್ಯ ಏನು ಅಂತಂದ್ರೆ, ಯಾವಾಗ ತನ್ನ ಮಕ್ಕಳು ಮಾಡ್ಲಿ ಅಂತ ಅವನು ಬಯಸಿದ, ಮಕ್ಕಳು ಮಾಡ್ಲಿಲ್ಲ, ಕಾಯ್ತಾ ಕೊಡ್ಬೇಕಾಯ್ತು. ಯಾವಾಗ ಕೂಲಿಯರು ಮಾಡ್ಲಿ ಅಂತ ಅನ್ಕೊಂಡ, ಕೂಲಿಯರು ಕೂಡ ಮಾಡ್ಲಿಲ್ಲ. ಯಾವಾಗ ನಾನೇ ಮಾಡ್ಬೇಕು, ಯಾರು ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ತಿಳ್ಕೊಂಡು ಹೋದ್ನಲ್ಲ, ಅವನು ಮಾಡೇ ಮಾಡ್ತಾನೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಏನು ಅಂತಂತಂದ್ರೆ, ನಾವೆಲ್ಲ ಹಿಂದೂಗಳು ಮೊದಲು ಮುಸ್ಲಿಮರು ಬರ್ಲಿ ಅಂತ ನಾವು ಕಾಯೋದು, ಆ ನಂತರ ಮುಸ್ಲಿಮರು ಹಿಂದೂಗಳು ಬರ್ಲಿ ಅಂತ ಕಾಯೋದು, ಕ್ರಿಶ್ಚಿಯನ್ರು ಬರ್ಲಿ ಅಂತ ಕಾಯೋದು, ಇವೆಲ್ಲವೂ ಕೂಡ ಕಿಂತ ಹೆಚ್ಚಾಗಿ ನಾನು ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟು ಅವರೆಲ್ಲರೂ ನನ್ನವರು ಅನ್ನುವಂಥ ಭಾವವನ್ನ ಇವನಾರವ ಎನ್ನದೆ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಪ್ಪಿಕೊಳ್ಳುವಂತಹ ಹಿರಿದಾದ ಭಾವವನ್ನ ಮನಸ್ಸಿನಲ್ಲಿ ಹೊತ್ತು ಕೈಗಳನ್ನು ವಿಶಾಲ ಮಾಡಿಕೊಂಡು ಅಪ್ಪಿಕೊಂಡಾಗ ಮಾತ್ರ ಈ ಭಾರತ ದೇಶ ಉಳಿತದೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನನಗ
ನನಗನಿಸ್ತದ ಮಾನವಿಗಿದ್ದ ಮುಸ್ಲಿಮ್ರು, ಮಾನವಿಗಿದ್ದ ಹಿಂದೂಗಳು, ಮಾನವಿಗಿದ್ದ ಕ್ರಿಶ್ಚಿಯನ್ರು, ಮಾನವಿಗಿದ್ದಂತ ಬೌದ್ಧರು, ಮಾನವಿಗಿರುವಂತಹ ಎಲ್ಲ ಜಾತಿ ವರ್ಗದವರು ಇದ್ದಂಗ ಇಡೀ ದೇಶದಲ್ಲಿ ಇದ್ದಿತ್ತು ಅಂತಂದ್ರೆ ಯಾವುದೇ ತರವಾದಂತಹ ಕೋಮು ಸಂಘರ್ಷಗಳು ಆಗ್ತಾನೆ ಇದ್ದಿಲ್ಲ ಇತಿಹಾಸದಲ್ಲಿ ಅಂತ ನನಗನಿಸ್ತದೆ. ಇತಿಹಾಸನ ಓದ್ತಾ ಇರ್ಬೇಕಾದ್ರೆ ಕಣ್ಣಾಗ ನೀರು ಬರ್ತವೆ. ಅವತ್ತು ಬ್ರಿಟಿಷರು, ಮುಸ್ಲಿಮ್ರು, ಹಿಂದೂಗಳು ಎಲ್ಲರೂ ಸೇರ್ಕೊಂಡು ಇವರು ಒಗ್ಗಟ್ಟಾಗಿದ್ದಾಗ ಮಾತ್ರ ನಮಗ ಬಹಳ ಫಜೀತಿ ಐತೆ ಅಂತ ತಿಳ್ಕೊಂಡು ಅವತ್ತು ಅವರು ವಿಷ ಬೀಜವನ್ನ ಬಿತ್ತಿದ ಸಲುವಾಗಿ ಬಹಳಷ್ಟು ತರವಾದಂತಹ ಕೋಮು ಗಲಭೆಗಳು ಆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತವೆ. ಅಷ್ಟು ಕ್ರೂರವಾದಂತಹ ಘಟನೆಗಳು ಈ ದೇಶದಲ್ಲಿ ನಡೆದು ಹೋಗ್ತದೆ. ಹಿಂಗಾಗಿ ಅವನ್ನೆಲ್ಲ ಇತಿಹಾಸವನ್ನ ಮರೆತು ಇನ್ಮೇಲೆ ನಾವೆಲ್ಲರೂ ಕೂಡ ಭಾರತೀಯರು. ಯಾವ ಹಿಂದೂಗಳು ಇರುವಂತ ಎಲ್ಲ ಮುಸ್ಲಿಮರ ಹೊರಗೆ ಹಾಕಕ್ಕಾಗೋದಿಲ್ಲ, ಅಥವಾ ಇರುವಂತ ಎಲ್ಲ ಮುಸ್ಲಿಮರು ಕೂಡ ಹಿಂದೂಗಳನ್ನ ಹೊರಗೆ ಹಾಕೋಕಿಲ್ಲ. ನಾವೆಲ್ಲರೂ ಜೊತೆಯಾಗಿ ಒಗ್ಗಟ್ಟಾಗಿ ಏನಾದ್ರೂ ಕೂಡ ಇದ್ವಿ ಅಂತಂದ್ರೆ ಈ ದೇಶವನ್ನ ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ಮುಟ್ಟಲಾರದಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಒಬ್ಬರು ಪ್ರಣತೆ ಆಗಬೇಕು, ಒಬ್ರು ಬತ್ತಿ ಆಗಬೇಕು, ಒಬ್ಬರು ದೀಪ ಆಗಬೇಕು, ಅಂದಾಗ ಬೆಳಕು ಚೆಲ್ತದೆ. ಹಿಂಗಾಗಿ ನಾವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.